जयतु श्रीराम सुनाम अमर विनुत पद अमित फल प्रद राम जयतु श्रीराम सुनाम राम 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 राक्षस भीम रवि कुल सोम राजललाम परम पुरुष हरि पावन श्री रघु राम जयतु श्री राम सुराम अमर विनुत फल अमित फल प्रद राम जयतु श्री राम सुराम। श्री कलादेवी कृपापोषी नाटक मंडली की श्री कलादेवी कृपापोषी नाटक मंडली की श्री कलादेवी कृपापोषी नाटक मंडली की श्री रामचंद्र प्रभु की बजरंग बली की बोलो भारत माता की ಏನೇ ಬರಲಿ ಒಂದೇ ಮಾತರಂ। ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮನು ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮನು ಕಾಯೋ ವಿನಾಯಕ ಕರಿಗೆ ಪತ್ರೆಯಿದು ನಿನ್ನಯ ಪಾದಕ್ಕೆ ಪ್ರಥಮ ಪೂಜೆಯಿದು ನಿನ್ನಯ ಪಾದಕ್ಕೆ ಪ್ರಥಮ ಪೂಜೆಯಿದು ನಿನ್ನಯ ಪಾದಕ್ಕೆ ಬೇಡುವೆವು ನಿನ್ನ ಕರುಣೆಯ ಬೇಡುವೆವು ನಿನ್ನ ಕರುಣೆಯ ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮನು ಕಾಯೋ ವಿನಾಯಕ ಮನ ತುಂಬಿನ ನಿನ್ನ ಮರೆಸುವೆನಯ್ಯ ಮನ ತುಂಬಿನ ನಿನ್ನ ಮರೆಸುವೆನಯ್ಯ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಹೃದಯ ಮಂದಿರ
ಮುಖ ಸಿರಿಗೋಗಿ ಪ್ರಿಯ ನೀನೇ ಧ್ಯಾನ ಸಿರಿಗೋಗಿ ಪ್ರಿಯ ನೀನೇ ಧ್ಯಾನ ನಾಮದ ಕರುಣೆ ಅಮೃತ ನಾಮದ ಸ್ಮರಣೆ ಸೃಷ್ಟಿಯ ಉದರದಿ ಧರಿಸಿದ ಬೆಳಕ ನಮನು ತಾಯೋ ವಿನಾಯಕ 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 ಕಲ್ಪವೃಕ್ಷದಂತೆ ಉಪಸ್ಥಿತರಿರುವ ಕನ್ನಡ ಕಲಾಭಿಮಾನಿಗಳಿಗೆ ಸ್ವಾಗತ ಸುಸ್ವಾಗತ. ಇಂದು ಕಲಾಚೇತನರನ್ನು ಸ್ಮರಿಸುತ್ತಾ ಶ್ರೀ ಕಲಾದೇವಿ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಉದಯ ರವಿ ರಂಗ ಸಜ್ಜಿಕೆಯಲ್ಲಿ ಐಎಲ್ ರಂಗಸ್ವಾಮಯ್ಯನವರ ಸುಪುತ್ರ ಆರ್ ವಿಶ್ವನಾಥ್ರವರ ಸಂಗೀತ ನಿರ್ದೇಶನದಲ್ಲಿ ಶ್ರೀ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ಜಾನಪದ ಕಲಾವಿದರುಗಳಾದ ನಾವುಗಳು ಅಭಿನಯಿಸುತ್ತಿದ್ದೇವೆ. ಇದರಲ್ಲಿ ವಾದ್ಯ ವೃಂದದವರಿಂದಾಗಲಿ ಪಾತ್ರ ವೃಂದದಿಂದಾಗಲಿ ಯಾವುದೇ ಲೋಪದೋಷಗಳು ಬಂದರೆ ಮನ್ನಿಸಿ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಮಮಂತ್ರವಾದ ವಿಶ್ವ ರಾಮಮಂತ್ರವಾದ ವಿಶ್ವ ರಾಮಮಂತ್ರವಾದ ವಿಶ್ವ ರಾಮಮಂತ್ರವಾದ ವಿಶ್ವ ಆ ಮಂತ್ರ ಈ ಮಂತ್ರ ಹೆಚ್ಚಿನ ಕೆಡಬೇಡ ಆ ಮಂತ್ರ ಈ ಮಂತ್ರ ಹೆಚ್ಚಿನ ಕೆಡಬೇಡ ಸೋಮಶೇಖರ ತನ್ನ ಬಾನಗೆ ಸೇರಿದ ಸೋಮಶೇಖರ ತನ್ನ ಬಾನಗೆ ಸೇರಿದ ರಾಮಮಂತ್ರವಾದ ದಿಕ್ಕೋ ಮಾಲಿಕ ರಾಮಮಂತ್ರವಾದ ದಿಕ್ಕೋ ಸ್ಮರಣೆ ಮಾಡುವ ಮಂತ್ರ ಜಲ ಪ್ರಾಣಿ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಕಲುಷ ಪರ್ವತಕ್ಕಿದು ಪವಿತ್ರವಾಗಿ ಮಂತ್ರ ಕಲುಷ ಪರ್ವತಕ್ಕಿದು ಪವಿತ್ರವಾಗಿ ಮಂತ್ರ ಸುಲಭದಿಂದದಿ ಮೋಕ್ಷ ಸುರಗೊಂಬುವೆ ಮಂತ್ರ ಸುಲಭದಿಂದದಿ ಮೋಕ್ಷ ಸುರಗೊಂಬುವೆ ಮಂತ್ರ ರಾಮ
ಮಾಡುವ ಮಂತ್ರ ಸಾಲುರಗದಿ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಬಾಲುಕುಲೇಶ್ವರ ರಾಮ ಬಾಲುಕುಲೇಶ್ವರ ದೀನರ ದಿಪನನ್ನ ಬಾಲುಕುಲೇಶ್ವರ ದೀನರ ದಿಪನಮ್ಮ ದೀನ ರಕ್ಷಕ ಪುರಂದರ ವಿಠಲನ ಮಾತ ದೀನ ರಕ್ಷಕ ಪುರಂದರ ವಿಠಲನ ಮಾತ ರಾಮ ಮಂತ್ರವ ಜಪಿಸೋ ಮಾನುಲ ರಾಮ ಮಂತ್ರವ ಜಪಿಸೋ ಮನುಜ ಪೂಜ್ಯರೇ, ರಾಜೇಂದ್ರ ಮಂತ್ರಿಗಳೇ, ರಾಜೇಂದ್ರ ಇಂದು ನಾನಿ ರಾಜ್ಯವ ಮಂದಿಗೆ ಕೇಳು. ಇಂದು ನಾನಿ ರಾಜ್ಯವ ಮಂದಿಗೆ ಎತ್ತು. ಇಂದು ನಾನಿ ರಾಜ್ಯವ ಮಂದಿಗೆ ಪೂಜ್ಯರೇ, ರಾಜೇಂದ್ರ ಸಂತಸದಿಂದಾಲೆ 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 ರಾಮಚಂದ್ರ ಶ್ರೀರಾಜ ಇಂದು ನಾನು ರಾಜ್ಯವ ಮಂತ್ರಿಗಳೇ, ರಾಮನಿಗೆ ಆಶಿಸಿ ಬಚಾವ ಆಶಿಸಿ ಬಚಾವ ಆಶಿಸಿ ಬಚಾವ ಆಶಿಸಿ ಬಚಾವ ಏಸದಿ ಕತ್ತೂರೆ ಪಂಚೆ ರೋಲಾಂಗೆ ರಾಜವ ಮಂದಿಗೆ ಪರಮ ಪೂಜ್ಯರಾದ ವಶಿಷ್ಠಾದಿ ಮುನಿಪುಂಗವರೇ, ರಾಜೇಂದ್ರ ಸುಮಂತ್ರ ಮಂತ್ರಿವರ್ಯರೇ, ರಾಜೇಂದ್ರ ನಾನು ಈ ಕೋಸಲ ಸಾಮ್ರಾಜ್ಯವನ್ನು 60 ಸಹಸ್ರ ವರ್ಷಗಳ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ
ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿರುವುದು. ಜರ ಪೀಡಿತನಾದ ನನಗೆ ನಿನ್ನೆ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ಎನ್ನ ಜಾತಕದಲ್ಲಿ ಗ್ರಹಗತಿಗಳು ಸಹ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರು. ಆದ್ದರಿಂದ ವಿದ್ಯಾ ವಿನಯ ವಿವೇಕ ಸಂಪನ್ನನು, ಶ್ರುತಿ ಶಾಸ್ತ್ರ ಕಾವ್ಯ ಋಷಿ, ಔದಾರ್ಯ ನಿಧಿಯೂ ಆಗಿ ಈ ಕೋಸಲ ಸಾಮ್ರಾಜ್ಯವನ್ನು ಪಾಲಿಸಲು ಸರ್ವ ವಿಧದಲ್ಲೂ ಶಕ್ತನಾಗಿರುವ ಜ್ಯೇಷ್ಠನು ಶ್ರೇಷ್ಠನು ಎನ್ನ ಸುಪುತ್ರನೂ ಆದ ಶ್ರೀರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಿ ಲಕ್ಷ್ಮಣ ಭರತ ಶತ್ರುಘ್ನರನ್ನು ರಾಮನ ಸಹಾಯಕರಾಗಿ ನೇಮಿಸಿ ನಾನು ದೈವ ಧ್ಯಾನದಲ್ಲಿ ಕಾಲಾಹರಣ ಮಾಡಬೇಕೆಂದರು. ಇದರ ಬಗ್ಗೆ ತಮ್ಮ ಅಭಿಪ್ರಾಯವೇನು? ರಾಮರ ಪಟ್ಟಾಭಿಷೇಕ ರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಕೂಚರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಯಾರಿಗೆ ತಾನೇ ಸಂತೋಷವಿಲ್ಲವೇಳಿ? ದೇವಾನು ದೇವತೆಗಳೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿರೀಕ್ಷೆ ಮಾಡುತ್ತಿರುವರು. ಈ ವಿಚಾರವು ನನಗೂ ಬಹಳ ಸಂತೋಷವಾಗಿರುವುದು. ಆನಂದ ಪರಮಾನಂದ, ತಾವು ಆಚರಣರಾಗಿದೆ. ಮಂತ್ರಿಗಳೇ, ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಸಮಾಚಾರದಲ್ಲಿ ತಮ್ಮ ಅಭಿಪ್ರಾಯವೇನು? ಕೋಸಲ ದೇಶಕ್ಕೆ ಬಂದಿದೆ ಶುಭದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ, ಸಂತಸ ತರುವಂತ ಈ ದಿನ ಶುಭ ದಿನ. ಮೊದಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಮೊದಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ, ಶುಭ ದಿನ. ರಾಜೇಂದ್ರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿದರೆ ಯಾರಿಗೆ ತಾನೇ ಸಂತೋಷವಿಲ್ಲ? ಇಡೀ ನಾಡಿಗೆ ನಾಡೇ ಸಂತೋಷ ಪಡುತ್ತದೆ, ಹಾಗೂ ನಾನೂ ಸಂತೋಷ ಪಡುತ್ತೇನೆ. ಬಹಳ ಸಂತೋಷ, ಬಹಳ ಸಂತೋಷ. ಮಂತ್ರಿಗಳೇ, ಹಾಗಾದರೆ ನೀನು ಈಗಲೇ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಾ. ಪೂಜ್ಯರೇ, ರಾಜೇಂದ್ರ, ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು
ಸೂಚಿಸಿ ಹೇಳಬೇಕೆಂದು ಪ್ರಾರ್ಥಿಸುತ್ತೇನೆ. ಒಳ್ಳೆಯದಾಗಲಿ. ರಾಜೇಂದ್ರ, ಶ್ರೀರಾಮಚಂದ್ರರ ಪಟ್ಟಾಭಿಷೇಕವನ್ನು ಅಭಿಜಿನ್ ಮುಹೂರ್ತದಲ್ಲಿ ಲಗ್ನವು ಪ್ರಶಸ್ತವಾಗಿರುವುದು. ಅನುಗ್ರಹಿತನಾದನು ಗುರುದೇವ, ಅನುಗ್ರಹಿತನಾದನು. ತಂದೆಯೇ ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ಇಂದು ಎನ್ನ ನಗರಸಿದ ಪರೇ ಪರಿಹಂದದಿಂದ ಏಳು ಜನಕ್ಕನೆ ತಂದೆಗೆ ತಮ ಪಾದಗೀಗ ವಂದಿಸಿ ನಾ ಬೇಡುವೆ. ತಂದೆಯೇ ಜನಕ ವಂದಿಸುವೆ. ಬಾ ಕುಮಾರ, ನಿನಗೆ ಮಂಗಳವಾಗಲಿ. ಪರಮ ಪೂಜ್ಯರಾದ ಗುರುಗಳಿಗೆ ರಾಮನ ಪ್ರಣಾಮಗಳು. ಇಷ್ಟಾರ್ಥ ಸಿದ್ಧಿರಸ್ತು. ಜನಕ ಕುಮಾರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ಕುಮಾರ ರಾಮಚಂದ್ರ, ನಾನು 60 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಈ ರಾಜ್ಯಭಾರವನ್ನು ಮಾಡಿ ಬೇಸತ್ತಿರುವ ನಾನು ನಿನಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಿ ಆನಂದ ಪಡಬೇಕೆಂದಿರುವುದು ಈ ವಿಷಯವನ್ನು ತಿಳಿಸಲು ನಿನ್ನನ್ನು ಕರೆಸಿದ್ದನು ಕುಮಾರ. ಆದ್ದರಿಂದ ಗುರುಗಳ ಆಜ್ಞಾನುಸಾರ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ಜನಕ, ನಿಮ್ಮಿಷ್ಟದಂತೆ ಆಗಲಿ. ಆದರೆ ಕುಮಾರ, ಆದರೆ ಎಂಬ ಅರ್ಧೋಕ್ತಿ ಏಕೆ? ನಗರದಲ್ಲಿ ಭರತ ಶತ್ರುಘ್ನರು ಇಲ್ಲದಿರುವಾಗ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇತಕ್ಕೆ ಜನಕ? ರಾಮಚಂದ್ರ, ಇದು ನನಗೆ ದೈವ ಪ್ರೇರಣೆಯಿಂದ ಈ ರೀತಿ ಸಂಕಲ್ಪವು ಉದಯಿಸಿತು. ಪುರುಷರ ಆಯುಷ್ಯಾದರೂ ಷಡಭಂಗರು, ಆದರೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು. ಅದೂ ಅಲ್ಲದೆ ಭಾರತ ಶತ್ರುಘ್ನರು ನಿನ್ನಲ್ಲಿಟ್ಟಿರುವ ಭ್ರಾತೃ ಪ್ರೇಮವನ್ನು ನಾನು ಗ್ರಹಿಸಿರುವನು. ಅವರಿಗೂ ಸಹ ಹೇಳಿ ಕಳಿಸಿದ್ದೇನೆ. ಇವೆಲ್ಲವನ್ನು ಆಲೋಚಿಸಿಯೇ ನಿನ್ನ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವರು ಕುಮಾರ. ಆದ್ದರಿಂದ ಗುರುಗಳ ಆಜ್ಞಾನುಸಾರ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ನಿಮ್ಮಿಷ್ಟದಂತೆ ಆಗಲಿ ಜನಕ. ಶ್ರೀರಾಮಚಂದ್ರ,
ಇಂದು ನೀನು ಮೊದಲಾಗಿ ದೀಕ್ಷಾಬದ್ಧನಾಗಿರತಕ್ಕದ್ದು. ಮಿಕ್ಕ ವಿಚಾರವನ್ನು ಬಂದ ನಂತರ ತಿಳಿಸುವೆನು. ಬಾ ನನ್ನ ಸಂಗಡ. ಆಗಲಿ ಗುರುದೇವ, ಆಗಲಿ. ಮಂತ್ರಿಗಳೇ, ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಶುಭ ಸಮಾಚಾರವನ್ನು ನಾಡಿನಾದ್ಯಂತ ಡಂಗೂರದ ಮೂಲಕ ಸಾರಿಸಿಬಿಡು. ಅಲ್ಲದೆ ಪಟ್ಟಣದ ಅಲಂಕಾರಕ್ಕೆ ಆಜ್ಞೆಯನ್ನು ಹೊರಡಿಸು. ನಾನು ಈ ವಿಷಯವನ್ನು ಎನ್ನ ರಾಣಿವಾಸದವರಿಗೆ ತಿಳಿಸಿ ಬರುತ್ತೇನೆ. ಅಪ್ಪಣೆ ಪ್ರಭು. ಅಲ್ಲ, ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ? ಕಾರಣವೇನಿರಬಹುದು? ಕಾರಣವೇ ತಿಳಿಯದು. ರಾಮರಾಜ್ಯ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಓಹೋ, ಯಾರೋ ಡಂಗೂರದವನು ಸಾರಿಕೊಂಡು ಹೋಗುತ್ತಿರುವನು ರಾಮಚಂದ್ರನಿಗೆ ಪಟ್ಟಾಭಿಷೇಕನು. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು. ಪಟ್ಟಾಭಿಷೇಕ ಮಾಡಿಸ್ತೇನೆ. ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ
ಏನು ಕಾರಣ ತಿಳಿಯೇನಾ. ಜೀವಿತೀಶ ಬರಲಿಲ್ಲ ಏನು ಕಾರಣ ತಿಳಿಯೇನಾ. ಜೀವಿತೀಶ ಬರಲಿಲ್ಲ ಏನು ಕಾರಣ ತಿಳಿಯೇನಾ. ಅರಿಯೇನಾ ಕಾರಣ ತಿಳಿಯೇನಾ ಕಾರಣ. ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿಯೇನಾ. ಇನಿಯನಿಲ್ಲದ ಶಯನಕಾರ ಕಣ್ಣು ಕಾಣದ ಅಂಧಕಾರ. ಇನಿಯನಿಲ್ಲದ ಶಯನಕಾರ ಕಣ್ಣು ಕಾಣದ ಅಂಧಕಾರ. ತಾಳಲಾರೆ ವಿರಹತಾಪ. ತಾಳಲಾರೆ ವಿರಹತಾಪ. ಬಾರನೆ ಕುಮಾರ ರೂಪ. ತಾಳಲಾರೆ ವಿರಹತಾಪ. ಬಾರನೆ ಕುಮಾರ ರೂಪ. ಜೀವಿತೀಶ ಬರಲಿಲ್ಲ ಏನು ಕಾರಣ ತಿಳಿಯೇನಾ. ಅರಿಯೇನಾ ಕಾರಣ ತಿಳಿಯೇನಾ ಕಾರಣ. ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿಯೇನಾ. ಆ ಆ ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಕೈಕಾ ಯಾರು? ಮಂಥರ ಬಂದೆಯ? ಬಾ, ಕ್ಷೇಮವೇ, ಸೌಖ್ಯವೇ, ಸುಖಾಗಮನವೇ ಮಂಥರ? ಓ ನನ್ನ ಸುಖಕ್ಕೆ ಬೆಂಕಿ ಬಿತ್ತು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಮಂಥರ, ಕಂದನಾದ ರಾಮಗೆ. ಮಂಥರ, ಕಂದನಾದ ರಾಮಗೆ. ಕಂದನಾದ ರಾಮಗೆ. ಕಂದನಾದ ರಾಮಗೆ. ಕಂದನಾದ ರಾಮಗೆ. ಕಂದನಾದ ರಾಮಗೆ. ಇಂದು ರಾಜ್ಯ ಪದವಿಯೊಳಗೆ ಸಂತೋಷ ಮಾಡ್ತೇನ. ಮಂಥರ
ರಾಮಚಂದ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಎಂಥ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆನು, ತೆಗೆದುಕೋ. ಅಲ್ಲ, ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಮುಂದೆ ಬರುವ ಅನಾಹುತಗಳನ್ನೆಲ್ಲ ಎದುರಿಸು. ನನಗೇನು ಮಂತರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಮುಂದೊದಗುವ ಹಾನಿಯೇ? ಅಂದರೆ ನಿನ್ನ ಮಾತಿನ ಅರ್ಥವೇನೆ ಮಂತರ? ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂತರ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯೂ ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲಿಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೇನು? ಸಾಕು, ಬಾಯಿ ಮುಚ್ಚು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನ್ನೇ ಅಷ್ಟು ಗೋಪು. ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದರೆ? ಇಲ್ಲ ಇಲ್ಲ ಮಂತರ, ಈ ವಿಚಾರವನ್ನು ನಿನ್ನ ಹೊರತು ನನಗೆ ಬೇರೆ ಯಾರೂ ತಿಳಿಸಿಲ್ಲ. ಯಾಕೆ ಹೇಳ್ತಾರೆ? ಸಾಧುವಾಗಿ ಸಿಕ್ಕಿದೆಯ? ನೀನೇ ಯೋಚಿಸು. ನಾನು ಏಕೆ ಹೇಳಿ ನಿಷ್ಠುರಳಾಗಬೇಕು? ಅಯ್ಯೋ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯೆ ರಾಜಮಾತೆಯಾಗುವಳು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಕೌಸಲ್ಯಗೆ ದಾಸ. ಹಾಳಾಗೋಗ. ಅಯ್ಯೋ, ನಾನೀಗೇನು ಮಾಡಲಿ? ಇವಳ ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವು, ಹೃದಯವೂ ಕಂಪಿಸುತ್ತಿರುವುದು. ಹೌದು, ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ ಮಂಥರ, ಇದಕ್ಕೇನಾದರೊಂದು ಉಪಾಯವನ್ನು ನೀನೇ ತಿಳಿಸು. ನಾನು ಹೇಳಿದಂತೆ ಮಾಡಿದರೆ ಆಯಿತು. ನೀನು ಹೇಳಿದಂತೆಯೇ ಮಾಡುವೆನು. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಹೌದು ಮಂತರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ಈಗ ತಕ್ಕ ಸಮಯ, ಈಗ ಕೇಳಿಕೋ. ಏನೆಂಬುದಾಗಿ? ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲಲ್ಲವೇ? ಕಾಣದ್ ನೋಡಿದ್ದಾಯಿ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಏನೆಂಬುದಾಗಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೋ, ಸಿಟ್ಟಿನಿಂದ ಮಲಗಿ. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ, ನಂತರ ವರಗಳನ್ನು ಕೇಳು. ಆಗಲಿ ಮಂತರ, ನಿನ್ನಿಚ್ಛೆ ಇದ್ದಂತಾಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಅದು ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಹೇಳಿದರೆ? ಮತ್ತಾರು? ಮಂತರೇ ಹೇಳಿದಳು ಎಂದು ಹೇಳಿದರು. ಮಾಡು, ನನ್ನ ವಿಚಾರವೇ ಬೇಡ. ಆಗಲಿ. ಮಹಾರಾಜರಿದ್ದ ಕಡೆ ಬರುತ್ತಿರುವರು, ನೀನೀಗ ಎಲ್ಲಿಗೆ ಹೋಗುವೆ? ನಾನೀಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲವನ್ನು ಈ ಮಾರ್ಗವಾಗಿ ನಡೆ. ಹೆಂಗೋ ಓದ್ತೀನಿ. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದು ಎಲ್ಲವೂ ನನಗೆ ತಿಳಿಯದು. ನಾನು ಬಂದ ಕಾರ್ಯ ನಾನೆಂದು
ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಏನು ಆಶ್ಚರ್ಯ! ಕೈಕಾಂತಪುರವನ್ನು ಪ್ರವೇಶಿಸಿದೊಡನೆ ಅದಾವುದೋ ದುಷ್ಟ ಶಕ್ತಿಯನ್ನು ನನ್ನ ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದಲ್ಲ. ಅದು ಅಲ್ಲದೆ ದಶರಥ, ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಎಂದು ಛೇದಿದಂತೆ ಭಾಸವಾಗುತ್ತಿರುವುದಲ್ಲ. ಎನ್ನ ಹೃದಯವು ಥಟ್ಟನೆ ತರಹರಿಸಿ ಕ್ಷಣಕಾಲ ಶಬ್ದವಾದಂತಾಯಿತು. ಏಕೆ? ಅದು ಅಲ್ಲದೆ ಕೈಕಾಂತಪುರವು ಇಷ್ಟೊಂದು ಶೂನ್ಯವಾಗಿರಲು ಕಾರಣವೇನಿರಬಹುದು? ನಾನು ಬಂದೊಡನೆ ಮಂದಹಾಸದಿಂದ ನನ್ನನ್ನು ಉಪಚರಿಸುತ್ತಿದ್ದ ನನ್ನ ಕೈಕೆಯು ಕಾಣುತ್ತಿಲ್ಲವಲ್ಲ? ಕೈಕಾ ಕೈಕಾ ಕೈ ಏನಾಶ್ಚರ್ಯ! ಎನ್ನ ಪ್ರಿಯ ಕೈಕೆಯ ಕೇಶ ರಾಶಿಯನ್ನು ಅಲಂಕರಿಸಿದ ಒಡವೆಗಳ ನಾಶ. ಕೆದರಿದೆ ಕೇಶ, ನಾರಿಯ ಮುಖವೇಕ ಹೊತ್ತಿದೆ ಮಾರಿಯ ವೇಷ. ಇವೆಲ್ಲವನ್ನು ಸಾಂತ್ವನಗೊಳಿಸುತ್ತಿರುವನೇ ಈ ದಶರಥನ ಮನೀಷ. ಕೈಕೆಯು ತನ್ನ ಆಭರಣಗಳನ್ನು ಕಿತ್ತೊಗೆದು ಈ ರೀತಿ ಖಿನ್ನ ಮನಸ್ಸುಗಳಾಗಿ ಮಲಗಿರಲು ಕಾರಣವೇನಿರಬಹುದು? ಇರಲಿ, ಮಾತಾಡಿ. ಕೈಕಾ ರಾಣಿ, ಯಾರು? ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನೌದು, ಈ ಕೈಕೆಯ ಪ್ರಾಣಕಾಂತನೂ ಹೌದು. ಈ ಕೈಕೆಯ ಪ್ರಾಣಕ್ಕೆ ಅಪಾಯವೆಂದರೆ ತಪ್ಪಾಗಲಾರದಷ್ಟೇ. ಕೈಕಾ, ಏಕೆ ಈ ರೀತಿ ಮಾತನಾಡುತ್ತಿರುವೆ? ಎನ್ನ ಮೇಲೆ ಕೋಪವೇ? ಕೋಪ ಮಾಲ್ಪರೆ ಮಾನುನೆ ಮಾಲುನೆ ಮರೆ ಮಾಲ್ಪರೆ ಮಾಲುನೆ ಮರೆ ಮಾಲ್ಪರೆ. ಕೈಕಾ, ಪ್ರಾರ್ಥನಾ ದೇನೋ ಕೈಕಾ, ಪ್ರಾರ್ಥನಾ ದೇನೋ ಕೋಪವೇ ನಿನಗೆ ಕೋಪವೇ ನಿನಗೆ ಕೋಪವೇ ನಿನಗೆ ಕೋಪವೇ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ
ಮನೋವ್ಯಾಕುಲವನ್ನು ಉಂಟು ಮಾಡಿದವರು ಅವರು ಯಾರೇ ಆಗಲಿ ಹೇಳು, ನಾನು ಶಿಕ್ಷಿಸುತ್ತೇನೆ. ಒಂದು ವೇಳೆ ತಾವೇ ಆಗಿದ್ದರೆ ನಾನೇ ಕೈಕ, ನಾನು ಶಿಕ್ಷಾರ್ಹನೆ. ಅಯೋಧ್ಯ ನ್ಯಾಯಸ್ಥಾನದಲ್ಲಿ ಪ್ರಜೆ ಪ್ರಭು ಎಂಬ ಭೇದ ಭಾವವಿಲ್ಲ. ತಡ ಮಾಡದೆ ಹೇಳು ಕೈಕ ನಿನ್ನ ಮನನಿಷ್ಠವನ್ನು. ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ತಪ್ಪಿತಸ್ಥನಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತಾರೆ? ಕೈಕ, ನಾನು ಈಗ ಮಹೋತ್ಸವವನ್ನು ಏರ್ಪಡಿಸಿದಲ್ಲದೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣ ನಾನಲ್ಲ. ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡಿದವರು ತಾವೇ ಅಲ್ಲವೇನು? ನಾನೇ ಕೈಕ. ನಾನು ಅಂತಹ ಯಾವ ಮನೋವ್ಯಾಕುಲವನ್ನು ಉಂಟು ಮಾಡಿಲ್ಲವಲ್ಲ. ಪ್ರಾಣೇಶ್ವರ, ಹೇಳು ಕೈಕ. ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಭಾವವೇ ಅಲ್ಲವೇ? ರಾಣಿ, ನಾನು ಅಂತ ಯಾವ ವಾಗ್ದಾನವನ್ನು ಮರೆತಿಲ್ಲ, ತಿಳಿಯಿತೆ? ಪ್ರಾಣೇಶ್ವರ, ಹೇಳಿ. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಹೌದು. ನೆನಪಿದೆಯೇ? ನೆನಪಿದೆ. ಆ ವರಗಳನ್ನು ನೆರವೇರಿಸಿಕೊಟ್ಟಿವ್ರಿ. ಕೈಕ, ಅದು ನನ್ನ ತಪ್ಪಲ್ಲ. ಬೇಕಾದಾಗ ನೀನೇ ಕೇಳಿಕೊಳ್ಳುವೆ ಎಂದು ಹೇಳಿದೆಯಲ್ಲ ರಾಣಿ. ನೀನು ಕೇಳಲಿಲ್ಲ, ನಾನು ನಡೆಸಲಿಲ್ಲ. ಸರಿ, ಹಾಗಾದರೆ ಆ ಸಮಯವು ಈಗ ಬಂದಿರುವುದು, ನೆರವೇರಿಸಿಕೊಡಿ. ಸಂದೇಹವೇ? ನಿಸ್ಸಂದೇಹವಾಗಿ ಹೇಳು. ನಿಜವಾಗಿ ಪ್ರಾಣೇಶ್ವರ, ನಿಮ್ಮ ಮಾತನ್ನು ನಾನು ನಂಬಬಹುದೇ ಪ್ರಿಯ? ಕೈಕ, ಇಕ್ಷ್ವಾಕು ವಂಶದ ರಸರು ಕೊಟ್ಟ ಮಾತನ್ನು ಎಂದಿಗೂ ತಪ್ಪುವರಲ್ಲ ಎಂದು ನಿನಗೆ ಅರಿಲ್ಲವೇ? ಹೇಳು. ಸರಿ, ಹಾಗಾದರೆ ಪ್ರಾಣೇಶ್ವರ ಹೇಳು ಕೈಕ. ಹೀಗೆ ಬನ್ನಿ. ಪ್ರಾಣೇಶ್ವರ, ಹೇಳು ಕೈಕ. ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಮತ್ತಾರನಿಂದ ರಾಣಿ, ನಿನ್ನ ಮೇಲಲ್ಲವೇ? ನನ್ನ ಮೇಲೆಯೇ? ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಇಲ್ಲ ಕೈಕ, ಇಲ್ಲ. ನಿನ್ನ ಮೇಗೆಲ್ಲ ವ್ಯಾಮೋಹ ಅಂತ ಬಿಟ್ಟು ಬೇರೆ ಯಾರ ಮೇಲಿಲ್ಲ ಕೈಕ. ಪ್ರಾಣೇಶ್ವರ, ಹೇಳು. ನಿಮಗೆ ಮರೆತಿರಬಹುದೋ ಏನೋ, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ? ಮರೆತಿದ್ದೆ ಕೈಕ, ಎನ್ನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರನ ಮೇಲೆ. ನೋಡಿದಿರೋ ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕ, ನಿನ್ನ ಮೇಲಿರುವುದು ಪತಿ ಪ್ರೇಮ ರಾಣಿ. ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಕೈಕ, ಈಗ ತಾನೇ ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆ ಬೇಡ, ಬೇಡ. ನೀನು ಕೇಳುವ ವರವು ಅದಂತಹ ಕಠಿಣದಾಗಲಿ, ನಾನು ನಡೆಸಿಕೊಡ್ತೇನೆ. ಹೇಳೋ. ಪ್ರಾಣೇಶ್ವರ, ಹೇಳು. ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಏನು ಮಾಡಲಿ? ಇಂದು ಇವಳ ವರ್ತನೆಯೇ ಬೇರೆಯಾಗಿರುವುದಲ್ಲ. ಇನ್ನೇನು ಕೇಳಿಯಾಳ. ಕೈಕ, ಕೊಟ್ಟ ಮಾತನ್ನು ನಿಸ್ಸಂದೇಹವಾಗಿ ನಡೆಸುವ ಸತ್ಯಶೀಲನು ಯಾವ ವಚನವನ್ನು ತಾನೇ ಮಾಡಲಾರ. ಹೇಳು ಕೈಕ, ನೀನು ಕೇಳುವ ವರವನ್ನು ನನ್ನ ರಾಮನ ಸಾಕ್ಷಿಯಾಗಿ ನಡೆಸಿಕೊಡುವನು. ಹೇಳು. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಪ್ರಿಯ. ಕೇಳಲೇ? ಹೇಳು, ಹೇಳು. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಏನು ಹೇಳಿದೆ? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಹೌದು, ಭರತನಿಗೆ ಕಟ್ಟಬೇಕು ಎಂದು ಹೇಳ್ತಿರವ್ಯಾ? ಇಲ್ಲ ಕೈಕ, ಇಲ್ಲ. ನೀನು ಅಂತ ಕಠಿಣ ಮನಸ್ಸುಗಳಲ್ಲ, ಕಠೋರ ಹೃದಯದವಳಲ್ಲ ಕೈಕ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಹೇಳಿದ ಹೇಳ್ತಿರುವೆ ಅಲ್ಲವೇ? ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಪೂರ್ವಕ ಇಚ್ಛೆ ನೆರವೇರಿಸಿ ಕೊಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಏನು ಮಾಡಲಿ? ಇವಳಿಗೆ ಮಾತು ಕೊಟ್ಟು ಕೆಟ್ಟನಲ್ಲ. ಇವಳು ಮಹಾಚಂಡಿಯು.
ಹಿಡಿದ ಹಠವನ್ನು ಸಾಧಿಸದೇ ಬಿಡತಕ್ಕವಳ, ಬೇರೆ ಉಪಾಯವಿಲ್ಲ. ಕೈಕ, ಹಾಗಲಿ ಹಾಗಲಿ, ನಿನ್ನಿಚ್ಛೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವನು. ಇನ್ನು ನಿನ್ನ ಎರಡನೇ ವರ? ಇನ್ನು ನನ್ನ ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನಿಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ ಭಾರತಿಡಿಲು ಬಡಿದಿಗುವುದೋ ಕಾಲ್ ಮಾಡೈತವಿದಿಗುವುದೋ ಮರದಿಯ ಮಾತನು ಮದನ ಸೇವಂತಾಯೇ ರಾಮ ರಾಮ ಏನು ಹೇಳಿದೆ? ನನ್ನ ಪ್ರಾಣ ಪದಕವಾದ ರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸಬೇಕೇ? ಅವನು ನಿನಗೇನಂತ ಅಪರಾಧ ಮಾಡಿದನೆಂದು ಆ ವಂಶವರನ್ನು ಕಾಡಿಗಟ್ಟಿರುವೆ, ಹೇಗಿಂತ ದುರಾಲೋಚನೆ ಮಾಡಿರುವೆ? ಪ್ರಾಣೇಶ್ವರ, ದುರಾಲೋಚನೆಯನ್ನು ಮಾಡುತ್ತಿರುವವರು ನೀವು, ದೂರಾಲೋಚನೆಯನ್ನು ಮಾಡುತ್ತಿರುವವಳು ನಾನು. ನನಗೆ ಕೊಟ್ಟ ಮಾತಿನಂತೆ ನಾನು ಬೇಡಿದ ವರಗಳನ್ನು ನೆರವೇರಿಸಿ ಕೊಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಅಯ್ಯೋ ಕುಲಘಾತಕಿ, ಅಘೋರ ಪಾತಕಿ, ರಾಮಚಂದ್ರನು ನಿನ್ನ ಏನಂತ ಅಪರಾಧವನ್ನು ಮಾಡಿದನೆಂದು ಆ ವಂಶವರ್ಧನ್ನು ಹಟಗಟ್ಟಿದ್ದೇವೆ. ಏತಕ್ಕಿಂತ ದುರ್ಬುದ್ಧಿ ಹುಟ್ಟಿತೆ? ಪ್ರಾಣೇಶ್ವರ, ನನಗೆ ಪಿಶಾಚಿಯೂ ಹಿಡಿದಿಲ್ಲ, ದುರ್ಬುದ್ಧಿಯೂ ಹುಟ್ಟಿಲ್ಲ. ಮೊದಲು ತಮ್ಮ ಬುದ್ಧಿಯ ಸ್ಥಿಮಿತದ ಬಗ್ಗೆ ಯೋಚಿಸಿ ನೋಡಿ, ನಂತರ ಬೇರೊಬ್ಬರ ಬಗ್ಗೆ ಮಾತನಾಡಿ. ಕೈಕ, ರಾಮನಲ್ಲಿ ನಿನ್ನ ಏಕಿಂತ ಹಠ, ಏಕಿಂತ ಛಲ? ಛಲವೋ ರಾಮನೊಳು ಬೇಡ, ಲಲ್ಲನೆ ದಯದಿ ಕೈಕ, ರಾಣಿ ಕೈಕ, ಭಾರತಕ್ಕೆ ರಾಜ್ಯವಾ ಈಗ ಭಾರತಕ್ಕೆ ರಾಜ್ಯವಾ
ಜೀವಿಸಿದರೂ ಜೀವಿಸಬಹುದು. ಮಳೆಯಿಲ್ಲದೆ ಸಸ್ಯ ಜಗತ್ತು ಬದುಕಿದರೂ ಬದುಕಬಹುದು. ಆದರೆ ಎನ್ನ ರಾಮಚಂದ್ರನಾಗಲಿ ಈ ದಶರಥನು ಕ್ಷಣಕಾಲಗೂ ಜೀವಿಸಲಾರನು. ಕ್ಷಣಕಾಲವೂ ಜೀವಿಸಲಾರ. ಎನ್ನ ರಾಜ್ಯ ವೈಭವವನ್ನು ನಿನಗೆ ಸಂತೋಷವಾಗಿ ದಾರೆ ಎರೆದುಕೊಡುವನು. ಆದರೆ ನನ್ನ ರಾಮಚಂದ್ರನ ಪಟ್ಟಾಭಿಷೇಕವು ಮಾತ್ರ, ರಾಮಚಂದ್ರನ ವನವಾಸವನ್ನು ಮಾತ್ರ ತಪ್ಪಿಸು. ಪ್ರಿಯಾದ ನೀನು ನನಗೆ ಅಪ್ರಿಯವನ್ನು ಮಾಡಬಾರದು. ಈ ನಿನ್ನ ಅಭಿಷ್ಟವನ್ನು ಭರತರು ಶತ್ರುಘ್ನರು ಒಪ್ಪಲಾರು. ಬೇಡ ಕೈಕ, ಬೇರೆಯವರನ್ನು ಕೇಳು, ನಡೆಸಿಕೊಡುವೆನು. ಪ್ರಾಣೇಶ್ವರ, ಇದೀಗ ಬೇಡಿದ ವರವನ್ನು ಕೇಳದ ನಿಮ್ಮಲ್ಲಿ ಬೇಡದಿರುವವರನ್ನು ಕೇಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನೀವು ನನ್ನ ಇಚ್ಛೆಯಂತೆ ನನಗೆ ಕೊಟ್ಟ ಮಾತನ್ನು ನೆರವೇರಿಸೋ ಕೊಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ, ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ, ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟ ಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಸೂರ್ಯವಂಶದರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರಿರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ಛೀ, ಕುಲಘಾತಕಿ, ಅಘೋರ ಪಾತಕಿ! ನಮ್ಮ ಪೂರ್ವಜರಾದ ಶಿಬಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂದು ನಾನು ನಿನ್ನನ್ನು ಇಷ್ಟೊಂದು ವಿಧವಾಗಿ ಬೇಡಿಕೊಂಡೆ. ಆದರೆ ನೀನು ನನ್ನನ್ನು ವಂಚಿಸಿ ನನ್ನಿಂದ ಮೊದಲೇ ವಾಗ್ದಾನ ಪಡೆದು ಇಂಥ ಕಠೋರ ಇಷ್ಟಾಸಕ್ತಿಯನ್ನು ಬಯಸಿ ನನ್ನನ್ನು ಕಾಡುತ್ತಿರುವ ವಿಷ ಕಾರಣಿಯು, ಪಾಪಿಯು, ಮಾರಿಯು ರಾಮ. ಈ ಪಾಪಿ ಕೈಗೆ ಮಾತು ಕೊಟ್ಟು ಕೆಟ್ಟೆನು ರಾಮ, ರಾಮ ಕೆಟ್ಟೆನು. ಪ್ರಾಣೇಶ್ವರ, ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲೇಬೇಕು. ಇಲ್ಲವಾದರೆ ಸೂರ್ಯವಂಶದರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರಿರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ಅಮ್ಮ ಅಮ್ಮ, ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವುದೆಂದರೆ ಏನು ತಾಯಿ? ಅದರಲ್ಲಿಯೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿದ ನಮ್ಮ ಜನಕನು ಹಾಡಿದ ಮಾತನ್ನು ನಡೆಸಲಾರದು ಹೇಗೆ ತಾಯಿ? ನಾನು ಬಂದೊಡನೆ ಅತೀ ಸಂತೋಷದಿಂದ ಮಾತನಾಡಿಸುತ್ತಿದ್ದ ನಮ್ಮ ಜನಕನು ಇಂದು ಚಿಂತೆಯಿಂದಿರಲು ಕಾರಣವೇನು ತಾಯಿ? ಒಂದು ವೇಳೆ ನನ್ನಿಂದೇನಾದರೂ ಅಪರಾಧವಾಯಿತು ತಾಯಿ? ರಾಮಚಂದ್ರ, ಅಮ್ಮ, ನಿನ್ನಿಂದ ಯಾವ ಅಪರಾಧವೂ ಆಗಿಲ್ಲ. ಆದರೆ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ವ್ಯಥೆ ಪಡುತ್ತಿರುವರು. ಜನಕನು ನಡೆಸಲಾರದಂಥ ವಿಚಾರವೇನು ತಾಯಿ? ನನ್ನೊಡನೆ ಹೇಳಬಾರದೆ? ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆಯಾಯಿತು. ಈಗ ನಿನ್ನ ಪರೀಕ್ಷೆಯೋ? ಅಮ್ಮ, ನನ್ನಿಂದ ಸಾಧ್ಯವಾದರೆ ಆ ಭಗವಾನ್ ಭಾಸ್ಕರ ನಾಳೆಯೂ ನಾನು ನಡೆಸಿಕೊಡುವೆನು. ಹೇಳು ತಾಯಿ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಕೇಳಿದ್ದೆನು ತಾಯಿ. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ರಾಜ್ಯವನ್ನು ನಾನಾಳಿದರೇನು, ಭರತನಾಳಿದರೇನು? ನಾವೀರ್ವರು ದಶರಥ ಚಕ್ರವರ್ತಿಯ ಪುತ್ರರಲ್ಲವೇ ತಾಯಿ? ಇನ್ನು ನಿಮ್ಮ 2ನೇ ವರ? ಇನ್ನು ನನ್ನ 2ನೆಯ ವರಕ್ಕೆ ಕೈಕಾ 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 ಜನಕ, ಆ ವಿಚಾರವನ್ನು ಮಾತ್ರ ಹೇಳಬೇಡ ಕೈಕಾ. ಜನಕ, ವಿಚಾರವನ್ನು ಮಾತ್ರ ಹೇಳಬೇಡ. ಅಬ್ಬಬ್ಬಾ, ಶಾಂತರಾಗಿ. ಸಾಕು, ನಿಲ್ಲಿಸಿ. ಇನ್ನು ಹೇಳು ನನ್ನ ತಾಯಿ. 2ನೆಯ ವರಕ್ಕೆ
ನೀನು ನಾರು ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಧನ್ಯ ತಾಯಿ, ಧನ್ಯ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಾಡಿಸಿದ ಮೋದನೇನು ಅಮ್ಮ ಅಮ್ಮ ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವ ಧರಿಪುದಾಟಿಸಿದ ಮಾತನೇನು ಅಮ್ಮ ಅಮ್ಮ ಭರತನಿಗೂ ಮಿಗಿಲಾದ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಹೋದ ನೀನು ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರಳೆಲ್ಲ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ವನವಾಸನ ಪದಿಂದ ಅಮ್ಮ ವನವಾಸನ ಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು ಅಮ್ಮ ಎಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ ಅಮ್ಮ ಎಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದ ಪುನೀದ ಎಚ್ಚರಿಸು ಪಿತನನ್ನ ಅಮ್ಮ ಎಚ್ಚರಿಸು ಪಿತನನ್ನ ನಮಿಸುವೆನು ಅಮ್ಮ
ಅಮ್ಮ, ಅತಿ ಕಷ್ಟಕರವಾದ ರಾಜ್ಯಭಾರವನ್ನು ಭರತನಿಗೆ ನೇಮಿಸಿ ಸುಲಭವಾದ ವನವಾಸವನ್ನು ನನಗೆ ನೇಮಿಸಿದ ನೀನೆಂಥ ಕರುಣಾಮಯಿ ತಾಯಿ. ಅಯೋಧ್ಯಪುರ ಜನರು ಹೇಳುತ್ತಿದ್ದರು, ಕೈಕಾರಾಣಿಯವರಿಗೆ ತನ್ನ ಮಗ ಭರತನ ಮೇಲಿನ ಪ್ರೀತಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಯಾದ ಪ್ರೀತಿ ಇರುವುದಿಲ್ಲ. ಅಮ್ಮ, ಆ ಮಾತು ಇಂದಿಗೆ ಸತ್ಯವಾಯಿತು ತಾಯಿ, ಸತ್ಯವಾಯಿತು ತಾಯಿ. ಹಾಗಾದರೆ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿ ಕೊಡುವುದರಲ್ಲಿ ನಿನಗೆ ಯಾವ ಆತಂಕವೂ ಇಲ್ಲವಷ್ಟೇ? ಇಲ್ಲಮ್ಮ, ನಾನು ಸಂತೋಷವಾಗಿ ಒಪ್ಪಿರುವೆನು ತಾಯಿ. ಆದರೆ ನನ್ನದೊಂದು ಕೋರಿಕೆ ತಾಯಿ. ಏನದು? ನಾನಾಗಿಯೇ ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕವನ್ನು ಮಾಡಿ ಕಣ್ಣು ತುಂಬ ನೋಡಿ ನಂತರ ವನವಾಸಕ್ಕೆ ತೆರಳುವೆನು ತಾಯಿ. ಬೇಡ ಬೇಡ ರಾಮಚಂದ್ರ, ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ಅದರ ಚಿಂತೆ ನಿನಗೆ ಬೇಡ. ಆದರೆ ನೀನು ಮಾತ್ರ ಆದಷ್ಟು ಬೇಗ ವನವಾಸಕ್ಕೆ ಹೊರಡಲು ಸಿದ್ಧನಾಗು. ಅಮ್ಮ, ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆಯ ತಾಯಿ? ಹಿಂದೆ ಸಗರ ಚಕ್ರವರ್ತಿಯ 60,000 ಮಕ್ಕಳು ತಂದೆಯ ಮಾತಿಗಾಗಿ ಈ ಭುವಿಯನ್ನು ಒಗೆದು ಸಾಯಲಿಲ್ಲವೇ ತಾಯಿ? ಪಿತೃವಾಕ್ಯ ಪರಿಪಾಲಕನಾದ ನನ್ನ ಮೇಲೆ ನಂಬಿಕೆ ಇಲ್ಲವೇ ತಾಯಿ? ಅದೇನೇ ಆದರೂ ನೀನು ಆದಷ್ಟು ಬೇಗ ವನವಾಸಕ್ಕೆ ಹೊರಡದ ಹೊರತು ನನ್ನ ಮನಸ್ಸಿಗೆ ಸಂತೋಷವಿಲ್ಲ. ಆಗಲಿ ತಾಯಿ, ಆಗಲಿ, ನಿನ್ನಿಷ್ಟದಂತೆ ಆಗಲಿ. ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಡಲು ನನಗೆ ಅನುಜ್ಞೆಯನ್ನು ಕೊಡಿದಂತೆ. ಬೇಡ ರಾಮಚಂದ್ರ, ಬೇಡ. ಇವಳು ಮಹಾವಂಚಕಿಯು, ಮಾರಿಯು. ನಿನ್ನಿಂದಲೇ ನಿನ್ನಾಳೆಯಾಗಿಯೂ ನನ್ನಿಂದ ಮೊದಲೇ ವಾಗ್ದಾನ ಪಡೆದು ಇಂತಹ ಕಠೋರ ಇಚ್ಛಾಶಕ್ತಿಯನ್ನು ಬಯಸಿ ಏನನ್ನು ಕಾಡುತ್ತಿರುವ ವಿಷಕಾರಣಿ ಮಗು. ನೀನು ಇವಳ ದುರಾಸೆಗೆ ಒಪ್ಪಬೇಡ ಮಗು, ಒಪ್ಪಬೇಡ. ಜನಕ, ಶಾಂತರಾಗಿ. ಪಿತೃವಾಕ್ಯ ಪರಿಪಾಲಿಸುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯ. ನಾನು ಈ ವಿಚಾರವನ್ನು ಮಾತೆಯವರಿಗೂ ಲಕ್ಷ್ಮಣನಿಗೂ ಮತ್ತು ಸೀತೆಗೂ ತಿಳಿಸಿ ನಂತರ ನಿಮ್ಮ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡುವೆನು. ಜನಕ, ನಾನಿನ್ನು ಬರುವೆನು. ಅಯ್ಯೋ ಮಾರ, ಹೋಗ್ರೋ, ನಿಮ್ಮ ಮನೆ ಹಾಳಾಗಿ ಹೋಗ್ರೋ. ನಾಲಿ ಹೋಗ್ರೋ. ಬಟ್ಟೆ ಸೆಣದಂಗೆ ಸೆಣದ್ ಬಿಟ್ಟೇನು. ನಾಲಿಗೆ ಬಿದ್ದು ಹೋಗ. ಏನು ಮಕ್ಳು ರೀ, ಹಿಂದ್ ಬಿದ್ದು ಬಿಟ್ಟಿದ್ದಾವೆ. ನಾನ್ ಬತ್ತೀನಿ ಕಣೋ. ಕೊಣೋ ಅಪ್ಪಲೋ ಲೋ ಅಪ್ಪಲೋ ಕರ್ಕಳೆ ನಾಲಿಗೆ ಸೇದ್ ಹೋಗ. ಏನ್ರಿ ಹುಟ್ಟುದ್ರಿ ಮನುಷ್ಯನಾಗ ಹುಟ್ಟಬಾರದು. ಮನುಷ್ಯನಾಗ ಹುಟ್ಟುದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣರನಾಗ ಹುಟ್ಟಬಾರದು. ಬ್ರಾಹ್ಮಣರನಾಗ ಹುಟ್ಟುದ್ರು ಚಿಂತೆ ಇಲ್ಲ, ಈ ಬಡ ಬ್ರಾಹ್ಮಣನಾಗ ಹುಟ್ಟಬಾರದು. ಬಡವನಾಗ ಹುಟ್ಟುದ್ರು ಚಿಂತೆ ಇಲ್ಲ, ಮದುವೆ ಆಗಬಾರದು. ಮದುವೆ ಆದ್ರೂ ಚಿಂತೆ ಇಲ್ಲ, ಇವ್ ನಾಲಿ ಬಿದ್ದೋಗ ಮಕ್ಕಳಾಗಬಾರ್ದು. ಕಣ್ರಿ ನೋಡ್ರಿ ಹೇಗೆ ನಿಂತಿದ್ದಾರೆ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ, ಒಂಟಿ ಬ್ರಾಹ್ಮಣರು ಹೋಗಬಾರ್ದು. ಗುರುಗಳಿಗೆ ಹೇಳಿದ್ದೆ, ಶಿಶುನ್ ಕಳಿಸ್ತೀನಿ ಕಣೋ, ಆರೋಗ್ಯ ಸರಿ ಇಲ್ಲ, ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅವನೇನೋ ಬರ್ತಾವನು. ಗುರುಗಳು ಕಳ್ಸ್ಕೊಂಡ್ ಕೊಟ್ರೇನೋ. ಗುರುಗಳು ಅವ್ರ ತವ ಹಾಗೆ ಹೀಗೆ ಎಲ್ಲ ನಡ್ಕೋಬಾರ್ದು ಕಣೋ, ನಿಶಬ್ದವಾಗಿರ್ಬೇಕು ಅಂತ ಎಲ್ಲ ಪರಿಪೂರ್ಣವಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ. ಯಂತ್ರ ಮಂತ್ರ ಬರುತ್ತೇನೋ. ಮೂಗನೇನೋ. ಇವಂತ ವಾದ ಮಾಡೋದೇ ಬೇಡ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ, ಹೋಗೋಣವೇ? ಬಾರಪ್ಪ.
ಪ್ರದಾತೆ ಪೊರೆ ಹರಿದೆ ಸುರಮುನಿ ಪೂಜಿತೆ ದೇವತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವತೆ ಶ್ರೀ ತುಳಸಿ ಮಾತೆ ಸುರಮಯಿ ಕಾಯಿ ಸುರಮಯಿ ಸುಂದರಿ ಕಾಯಿ ಕಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಜಗಜ್ಜನನಿ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ. ಎಂತಹ ಹರುಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆ. ಮಾಮ ಪ್ರಾಣ ಕಾಂತಗೆ ಏನ ಮಾವ ಅತ್ತೆ ಏನೋ ಮಾಮ ಪ್ರಾಣ ಕಾಂತಗೆ ಏನ ಮಾವ ಅತ್ತೆ ಏನೋ ಕರಕರ ಕಟ್ಟವ ವೀರದಿ ಘನತರ ಪಟ್ಟವ ವೀರಯದಿ ಕಟ್ಟುತ್ತೆ ಘನತರ ಪಟ್ಟವ ವಿನಯದಿ ಕಟ್ಟುತ್ತೆ ಘನತರ ಪಟ್ಟವ ವಿನಯದಿ ಕಟ್ಟುತ್ತೆ ಹರ್ಷದ ಮನಕ್ಕೆ ಸುರಚಿರ ಮಾತಿಗೆ ಸುರಚಿರ ವಾರ್ತೆಯ ಶತಮಾನಂ ಭವತಿ ಶತಾಯುಷ್ಯತ್ ಪುರುಷಾಯಿ ಸೇವೇಂದ್ರಿಯ ಪ್ರತಿಷ್ಠತಿ. ಬರೋಣವೇ ತಾಯಿ? ಹಾ, ನಡೆಯೋ. ಒಬ್ಬನೇ ಬಂದಿದ್ರಾಗದು. ಜಾನಕಿಯು ಈ ದಿನ ನನಗೆ ಪಟ್ಟಾಭಿಷೇಕವೆಂದು ತಿಳಿದು ಅತಿ ಸಂತೋಷದಿಂದ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ನೀಡುತ್ತಿರುವಳು. ಈ ಸಂತೋಷದ ಸಮಯದಲ್ಲಿ ನನ್ನ ವನವಾಸದ ವಿಚಾರವನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ. ಆರ್ಯಪುತ್ರ ನಮಸ್ಕರಿಸುವೆ.
ಅವತರಿಸಿದ ದಿನಮಣಿಯೋ ರಾಮ ಮೇಘ ಸುವಿಚಾರಶೀಲ ನೀಲಕುಂತಳ ವಿಶಾಲ ಕಾಲ ರಾಮನ ನೋಡುವೆ ಮನದಡಿ ಮದನಗ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಪ್ರಿಯ ಸೀತಾ, ಸಖಗೇನೋ ಸಂತೋಷ ವಾಗಿದೆ. ಸಖಗೇನೋ ಸಂತೋಷವಾಗಿದೆ.
ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳದಕ್ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲ ಈ ರೀತಿ ಚಿಂತೆಯಿಂದಿರಲು ಕಾರಣವಾಗುತ್ತದೆ. ಏನು ಹೇಳಲಿ ಸೀತಾ? ಏಕೋ ಕಮಲ ಬಾಡಿದೆ ಮಮ ವಿಚಾರಗಳು ನನ್ನ ಸಂಗಡ ಹೇಳಬಾರದು. ಸುತ ಭರತ ನಿಜ ರಾಜ್ಯವನ್ನು ದಶರಥ ತಾರ ಸುತ ಭರತ ನಿಜ ರಾಜ್ಯವನ್ನು ಹಿತದಿಂದಂಚನೆ ಗೈದು
ಸದ್ಯದಲ್ಲೇ ನಿನ್ನನ್ನು ಬಿಟ್ಟು ಅಗಲುವ ಉಭಯ ಸಂಕಟವು ಒದಗಿ ಬಂದಿರುವುದು. ಏನೆಂದರೆ ಹೌದು ಸೀತಾ, ನನ್ನನ್ನು ಅಗಲಬೇಕಾದ ವಿಚಾರವೇ? ಹೌದು ಸೀತಾ. ಸ್ವಾಮಿ, ನನಗೇಕೋ ಭಯವಾಗುತ್ತಿರುವುದು. ವಿಚಾರವೇನು? ನನ್ನ ಸಂಗಡ ಹೇಳಬಾರದೆ ಪ್ರಭು. ಸೀತಾ, ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ. ನಿಮ್ಮ ಪಟ್ಟಾಭಿಷೇಕವು ನಡೆಯುವುದಿಲ್ಲವೇ? ಇಲ್ಲ ಸೀತಾ. ಕಾರಣ? ಅದಕ್ಕಾಗಿ ಇಷ್ಟೊಂದು ಚಿಂತೆಯೇ? ಹೌದು ಸೀತಾ. ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾತೆಯಾದ ಕೈಕಾರಾಣಿಯು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಹೌದು. ಆ ವರಗಳನ್ನು ಮಾತೆಯು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ ಪ್ರಭು? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂದು ಕೇಳಿಕೊಂಡಿರುವರು. ಸ್ವಾಮಿ, ಹೌದು ಸೀತಾ, ಹೌದು. ಇನ್ನು 2ನೆಯ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ ಜಟಾವಲ್ಕಧಾರಿಯಾಗಿ 14 ವರ್ಷ ವನವಾಸಕ್ಕೆ ತೆರಳಬೇಕೆಂತಲೂ ಕೇಳಿಕೊಂಡಿದ್ದೆ. ಸ್ವಾಮಿ, ಸೀತಾ, ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ತೆರಳಬೇಕು. ನಾನು ಬರುವವರೆಗೂ ವೃದ್ಧ ತಂದೆ ತಾಯಿಯ ಸೇವೆಯನ್ನು ಮಾಡಿಕೊಂಡು ಅರಮನೆಯಲ್ಲಾದರೂ ಇರು, ಅಥವಾ ನಿಮ್ಮ ತಂದೆಯಾದ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಮರುದಿನವೇ ಬಂದು ನಿನ್ನನ್ನು ಕಾಣುವೆನು ಸೀತಾ. ಎಲೆ ವಿಧಿಯೇ, ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಆರ್ಯಪುತ್ರ ಜಾನಕಿ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದ ಆಸೆ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು, ಅಲ್ಲದೆ ನಿಮ್ಮ ನಗಲಿ ಯಾರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ ಪ್ರಭು. ಸೀತಾ, ನನ್ನ ಮಾತನ್ನು ಕೇಳು. ಕಲ್ಲು ಮುಳ್ಳುಗಳಿಂದಲೂ ಪರ್ವತದಿಂದಲೂ ಕ್ರೂರ ಮೃಗಗಳಿಂದಲೂ ಆವೃತ್ತವಾದ ಆ ಘೋರಾರಣ್ಯದಲ್ಲಿ ನೀನು ಹೇಗೆ ಸಂಚರಿಸಿದೆ? ನಾನಾದರೂ ನಿನ್ನನ್ನು ಕಾಪಾಡುವ ಬಗೆಯಾದರೂ ಹೇಗೆ? ಸ್ವಾಮಿ, ನಿಮ್ಮ ನಗಲಿದ ಈ ಅರಮನೆಯ ವಾಸ ನನ್ನ ಪಾಲಿಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಂಗಡ ನಾಗೈವ ಆ ಅರಣ್ಯ ವಾಸವೇ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ಅಲ್ಲದೆ ನಿಮ್ಮ ಶೌರ್ಯ ಸಾಹಸ ಪರಾಕ್ರಮವನ್ನು ಅರಿಯದವಳೇನಲ್ಲ ನಾನು. ಈ ನಿಮ್ಮ ರೀತಿ ನೀತಿಗಳನ್ನು ನೋಡುತ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ ಧರ್ಮಪತ್ನಿಯನ್ನು ರಕ್ಷಿಸಲಾರದ ಒಬ್ಬ ಪುರುಷಾಕೃತಿಯ ಸಾಮಾನ್ಯ ಹೆಂಗಸಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿದರೆ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಸ್ವಾಮಿ, ಖಂಡಿತವಾಗಿ ಭಾವಿಸಿರಲಿಲ್ಲ. ಸೀತಾ, ಜಾನಕಿ, ನಾನೂ ಸಹ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ಹೌದು ಸೀತಾ, ಹೌದು. ನಡಿ, ನಿನ್ನಿಷ್ಟದಂತೆ ಆಗ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಇಂದು ಅಯೋಧ್ಯ ನಗರದಲ್ಲಿ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವವೆಂದು ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತರಾಗಿರುವಾಗ ಪಟ್ಟಾಭಿಷಕ್ತನಾಗಬೇಕಾಗಿರುವ ನಿಮ್ಮ ಮುಖಕಮಲವು ಕಾಂತಿಹೀನವಾಗಿರಲು ಕಾರಣವೇನಣ್ಣ? ನಿಮ್ಮ ಮನಸ್ಸಿನ ವೇದನೆಯಾದರೂ ಏನು? ನಿಮ್ಮ ಮನಮನೋಷದ ಘಾತುಕರ ಪ್ರಸರಳ್ಳಕ್ಷರವಂ ಫೇಳ್. ಅವನು ಇಂದ್ರನಾಗಲಿ, ಚಂದ್ರನಾಗಲಿ, ಖಂಡಜಪದರ ಭೂಷಿತನಾಗಲಿ, ಪ್ರಚಂಡ ಪ್ರಭಾವಿತನೇ ಆಗಲಿ, ಅವನ ರುಂಡ ಮುಂಡಗಳನ್ನು ಕಡಿದು ರಂಡ ದೇವತೆಗಳಿಗೆ ರಕ್ತಾಭಿಷೇಕವನ್ನು ಮಾಡಿಸುತ್ತೇನೆ. ಯಕ್ಷ, ಗರುಡ, ಗಂಧರ್ವ, ಕಿನ್ನರ, ಕೆಂಪುರುಷರೇ ಅಡ್ಡ ಬಂದರು ಅವರನ್ನು ಎದೆ ಮೆಟ್ಟಿ ನಡೆಯುತ್ತೇನೆ. ಬ್ರಹ್ಮಾದಿ ಬೃಂದಾರಕರೊಂದಾಗಿ ಬಂದಾಗಿಯೂ ಕೂಡ ಅವರನ್ನು ಅಂದಗಿಡಿಸಿ ಬಂದ ದಾರಿಯಲ್ಲಿ ಹಿಂತಿರುಗುವಂತೆ. ಮಾಡುತ್ತೇನೆ. ಹೇಳಣ್ಣ, ಅವರಾರು? ಲಕ್ಷ್ಮಣ,
ಶಾಂತನಾಗ. ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ. ಏಕಣ್ಣ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾತೆಯಾದ ಕೈಕಾದೇವಿಯು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕರು 2 ವರಗಳನ್ನು ಕೊಟ್ಟಿದ್ದರು. ಕೇಳಿಬಲ್ಲೇನು? ಆ ವರಗಳನ್ನು ಮಾತೆಯಾದರೂ ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂದು ಕೇಳಿಕೊಂಡಿರುವರು. ಇನ್ನು 2ನೇ ವರಕ್ಕೆ? ಇನ್ನು 2ನೇ ವರಕ್ಕೆ ನಾನು ನಾರುಮಣಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷ ಜಟಾವಲಕಲಧಾರಿಯಾಗಿ ವನವಾಸಕ್ಕೆ ತೆರಳಬೇಕೆಂದಲೂ ಕೇಳಿಕೊಂಡಿರುವರು. ಅಗ್ರಜ! ಸಾಕೇತಪುರಕ್ಕೆ ಪರಿಯುತ್ತರವೇ ರಘುವರ ನಿರಂತರ ಸಾಕೇತಪುರಕ್ಕೆ ಪರಿಯುತ್ತರವೇ ಸಾಕೇತಪುರಕ್ಕೆ ಪರಿಯುತ್ತರವೇ ರಘುವರ ನಿರಂತರ ಸಾಕೇತಪುರಕ್ಕೆ ಪರಿಯುತ್ತರವೇ ಮಾತನಾಡುವಂತ ದುರ್ಡರ ಚಿರಗಳ ಕಡಿಯುತ್ತ ಬರದಳು. ಮಾತನಾಡುವಂತ ದುರ್ಡರ ಚಿರಗಳ ಕಡಿಯುತ್ತ ಬರದಳು. ಸಾಕೇತಪುರಕ್ಕೆ ಪರಿಯುತ್ತರವೇ ರಘುವರ ನಿರಂತರ ಸಾಕೇತಪುರಕ್ಕೆ ಪರಿಯುತ್ತರವೇ ರಾಮ ಕಾಡ ಸೇರಿ ಬರೆದಾಸುಗಳು ರಾಜವನಾಗನೆ ರಾಮ ಕಾಡ ಸೇರಿ ಬರೆದಾಸುಗಳು ರಾಜವನಾಗನೆ ಮುದಿತನ ಮುಂದಾಗಿರಲೇ ಪರಿಯಳು ಮುದಿತನ ಮುಂದಾಗಿರಲೇ ಪರಿಯಳು ಸಾಧನಾಡಿದಂತ ಮಾತ ಪಾಲಿಸೆ ಸಾಧನಾಡಿದಂತ ಮಾತ ಪಾಲಿಸೆ ಸಾಕೇತಪುರಕ್ಕೆ ಪರಿಯುತ್ತರವೇ ಹೊರನಿರುತ್ತಿದೆ ಸಾಕೇತಪುರಕ್ಕೆ ಪರಿಯುತ್ತರವೇ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯ ಮೋಹವಿಮುಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯಕ್ಕೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾದ ಶ್ರೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮ ಮಾರ್ಗಗಳನ್ನು ಮೀರಿ ನಡೆಯುವಾತನು ತಂದೆಯಾದರೂ ಗುರುವೇ ಆದರೂ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವು ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸಿರುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಈಗ ನಿನಗೆ ತಂದೆ ವಿಧಿಸಿರುವ ಅರಣ್ಯವಾಸವನ್ನು ತಿರಸ್ಕರಿಸಲೇಬೇಕು. ಮಾನವಿಲ್ಲದ ಹೀನ ಕೈಕೆಯ ಮಾನವಿಲ್ಲದ ಹೀನ ಕೈಕೆಯ ಮಾನವಿಲ್ಲದ ಹೀನ ಕೈಕೆಯ ಮಾನವಿಲ್ಲದ ಹೀನ ಕೈಕೆಯ ತನತನವನು ಏನ ಮೇಲೆ ಅಣ್ಣ ನೀನು ಹೀನ ಮಾತನು ಏನ ಮೇಲೆ ಅಣ್ಣ ನೀನು ಹೀನ ಮಾತನು ಸುಂದರಿ ಆ ಕೈಗೆ ಎಂದು ತಾನು ತಿಳಿಯುತ್ತ ಸುಂದರಿ ಆ ಕೈಗೆ ಎಂದು ತಾನು ತಿಳಿಯುತ್ತ ತಂದೆ ಬೇರ್ಗೆ ನಿಂದೆ ವಚನ ತಂದೆ ಬೇರ್ಗೆ ನಿಂದೆ ವಚನ ತಂದೆ ಬೇರ್ಗೆ ನಿಂದೆ ವಚನ ತಂದೆ ಬೇರ್ಗೆ ನಿಂದೆ ವಚನ ಅಂದವಾದುಲೇ ಏನ ಬೇಟೆ ಅಣ್ಣ ನೀನು ನಿನ್ನ ಮಾತನು ವೃದ್ಧನೇ ಪರಿ ಕೈತನ ಕಂಡ ಬಂಧವಿಲ್ಲದೆ ವೃದ್ಧನೇ ಪರಿ ಕೈತನ ಕಂಡ ಬಂಧವಿಲ್ಲದೆ ಯುದ್ಧದಲ್ಲಿ ಭರತನನ್ನ ಯುದ್ಧದಲ್ಲಿ ಭರತನನ್ನ
ಲಕ್ಷ್ಮಣ, ಶಾಂತನಾಗು. ಪಿತೃವಾಕ್ಯ ಪರಿಪಾಲಿಸುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಶಾಂತನಾಗು ಲಕ್ಷ್ಮಣ. ನಾನು ಈ ದಿನವೇ ವನವಾಸಕ್ಕೆ ಹೊರಡಲೇಬೇಕು. ನಾನು ಬರುವವರೆಗೂ ವೃದ್ಧ ತಂದೆ ತಾಯಿಯ ಸೇವೆಯನ್ನು ಮಾಡಿಕೊಂಡು ಮತ್ತು ಭರತನ ರಾಜ್ಯಭಾರದ ವಿಚಾರದಲ್ಲಿಯೇ ಆತನಿಗೆ ಸಹಾಯಕನಾಗಿ ಇಲ್ಲಿಯೇ ಇರು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಮರುದಿನವೇ ಬಂದು ನಿನ್ನನ್ನು ಕಾಣುವೆನು ಲಕ್ಷ್ಮಣ. ಅಣ್ಣ, ಈ ರಾಜ್ಯವನ್ನು ನೋಡಿಕೊಳ್ಳಲು ಭರತ ಇಲ್ಲವೇ, ಶತ್ರುಘ್ನ ಇಲ್ಲವೇ, ಮೇಲಾಗಿ ಕೈಕಾ ಮಾತೆ ಇರುವಾಗ ನಾನಿಲ್ಲಿದ್ದು ಪ್ರಯೋಜನವೇನಣ್ಣ? ನನ್ನದೊಂದು ಮನವಿ ಅಣ್ಣ. ಏನದು ಲಕ್ಷ್ಮಣ? ನಾನು ಬಾಲ್ಯದಿಂದಲೂ ಅಗಲಿ ನಿನ್ನ ನಗಲಿ ಒಂದು ಕ್ಷಣವಾದರೂ ಇದ್ದವನಲ್ಲ. ಆದ್ದರಿಂದ ನಾನು ನಿನ್ನೊಡನೆ ಅರಣ್ಯವಾಸಕ್ಕೆ ಬಂದು ನಿನ್ನ ಮತ್ತು ಮಾತೃ ಸ್ವರೂಪರಾದ ಅತ್ತಿಗೆಯವರ ಸೇವೆ ಮಾಡಿಕೊಂಡ್ರೆ ನನಗೆ ಅಪ್ಪಣೆಯನ್ನು ಕೊಡುವಣ್ಣ. ಲಕ್ಷ್ಮಣ, ಜಾನಕಿಯು ನನ್ನ ಜೊತೆಯಲ್ಲಿ ಅರಣ್ಯವಾಸಕ್ಕೆ ಹೊರಟು ನಿಂತಿರುವಳು. ಈಗ ನೀನು ನನ್ನ ಜೊತೆಯಲ್ಲಿ ಹೊರಟರೆ ವೃದ್ಧ ತಂದೆ ತಾಯಿಯ ಸೇವೆಯನ್ನು ಮಾಡುವರು ಯಾರು ಲಕ್ಷ್ಮಣ? ನನ್ನ ಮಾತನ್ನು ಕೇಳು. ಸರಿಯೇ ಸರಿಯೇ ನಾಡ ದೊರೆಯುವುದು ದೊರೆಯೇ ಅಗಲಿರುಳು ಪರಿತಪಿಪ ಅಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ದೆ ಅಯೋಧ್ಯೆಯ ಕಥನ ರಾಮ 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 ಅಣ್ಣ, ನಾನು ಬಾಲ್ಯದಿಂದಲೂ ನಿನ್ನ ನಗಲಿ ಒಂದು ಕ್ಷಣವಾದರೂ ಇದ್ದವನಲ್ಲ. ಆದ್ದರಿಂದ ನನ್ನನ್ನೂ ನಿನ್ನೊಡನೆ ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗು. ಲಕ್ಷ್ಮಣ, ಜಾನಕಿಯು ನನ್ನ ಜೊತೆಯಲ್ಲಿ ವನವಾಸಕ್ಕೆ ಹೊರಟಿರುವಳು. ಈಗ ನೀನೂ ಹೊರಟಿರು. ವಿಧಿ ಚಿಂತೆ ಆಗಲಿ. ನಡೆಯಿರಿ ಸೀತಾ.